ಜೈ ಶ್ರೀರಾಮ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಶ್ರೀಕೃಷ್ಣನ ಮುಖ್ಯ ಅಲಂಕಾರ ಎಲ್ಲ ನೋಡ್ಕೊಂಡು ಬನ್ನಿ. ಆನಂತರ ಮೊನ್ನೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಇನ್ವಿಟೇಷನ್ ಎಲ್ಲ ಬಂದಿತ್ತು ತಾನೇ ಎಲ್ರಿಗೂ. ಅದು ನಮ್ಮನೆಗೂ ಬಂದಿತ್ತು. ಆ ಮಂತ್ರಾಕ್ಷತೆಯಿಂದ ಇವತ್ತು ಪಾಯಸ ಮಾಡೋಣ. ನಾನು ಮೊನ್ನೆ ದೇವಸ್ಥಾನಕ್ಕೆ ಊಟಕ್ಕೆ ಹೋದ ಕಾರಣ ಇವತ್ತು ಮನೆಯಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಪುನರ್ವಸು ನಕ್ಷತ್ರ ಬೇರೆ ಇತ್ತು ಬೆಳಗ್ಗೆ, ಅದಕ್ಕೆ ನಾನು ಮಾಡಿದೆ. ಆದರೂ ರಾಮನ ಮೂರ್ತಿನ ಇನ್ನೊಂದು ಸಲ ಕಣ್ಣು ತುಂಬಿಕೊಳ್ಳಿ, ತುಂಬ ಖುಷಿಯಾಗತ್ತೆ ಅಲ್ವಾ? ಜೀವ ಕಳೆ ಎದ್ದು ಕಾಣ್ತಾ ಇದೆ. ನನಗೆ ಅದನ್ನ ನೋಡಿದಷ್ಟು ತೃಪ್ತಿ ಆಗ್ತಿದೆ, ನಿಮಗೂ ಹಾಗೆಯೇ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಇವನನ್ನು ನೋಡ್ತಾ ಈಗ ಪಾಯಸ ಮಾಡೋದನ್ನು ನೋಡ್ಕೊಂಬರೋಣ. ನೋಡಿ, ಫಸ್ಟ್ ನೀರು ಕಾಯಕ್ಕಿಟ್ಟು ಅಕ್ಕಿನ ತೊಳೆದು ಆನಂತರ ಅದಕ್ಕೆ ಮಂತ್ರಾಕ್ಷತೆ ಹಾಕಿ ಬೇಯಕ್ಕೆ ಹಾಕಿಬಿಡಿ. ತೊಳೆಯೋಗಿಂತ ಮುಂಚೆ ಹಾಕಬೇಡಿ, ತೊಳೆದ ನಂತರ ಅಕ್ಕಿಗೆ ಮಂತ್ರಾಕ್ಷತೆನ ಹಾಕಿ. ಆನಂತರ ನೋಡಿ, ಮಂದಿರ ಪ್ರಾಣ ಪ್ರತಿಷ್ಠೆ ಎಲ್ಲ ತುಂಬ ಚೆನ್ನಾಗಾಯಿತು. ನೀವು ಎಲ್ಲರೂ ಮೊಬೈಲಲ್ಲಿ ಅಥವಾ ಟಿ ವಿನಲ್ಲಿ ನೋಡಿದ್ದೀರಾ ಅಂತ ನನ್ನ ನಂಬಿಕೆ. ಎಲ್ರಿಗೂ ಇಷ್ಟ ಆಗಿದೆ. ಆನಂತರ ನೋಡಿ, ನಾನು ತೆಂಗಿನಕಾಯಿ ತುರಿದು ಹಾಕಬೇಕಲ್ಲ, ಅದಕ್ಕೆ ತೆಂಗಿನಕಾಯಿ ಇದು ಹಾಲು ತೆಗೆದು ಹಾಕಿಲ್ಲ, ತೆಂಗಿನಕಾಯಿನ ಗ್ರೈಂಡ್ ಮಾಡಿ ಹಾಕಿದೆ. ಗ್ರೈಂಡ್ ಮಾಡುವಾಗ ಒಂದು 2 ಏಲಕ್ಕಿ ಹಾಕಿದ್ದೀನಿ. ಅದನ್ನೆಲ್ಲೋ ವೀಡಿಯೋ ಮಿಸ್ ಆಗಿದೆ ಅಂತ ಅನಿಸುತ್ತೆ, ಏಲಕ್ಕಿ ಹಾಕಿರೋದು. ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿ ಆನಂತರ ಒಂದು ಇದು ಗೋಡಂಬಿನ ಹಾಕ್ಕೊಂಡೆ. ನಾನು ಬೇಯಬೇಕಿದ್ದನ್ನು ಹಾಕ್ಕೊಂಡ್ರೆ ತುಂಬ ಸ್ಮೂತ್ ಆಗುತ್ತೆ, ತುಂಬ ಚೆಂದಾಗುತ್ತೆ ಅಗಿಯೋಕ್ಕೆ. ನೋಡಿ, ಅನ್ನ ಬೆಂದು ಅದನ್ನು ನುರಿಬೇಕು, ಅಷ್ಟೊತ್ತಿಗೆ ನಾವು ತೆಂಗಿನಕಾಯಿ ಬೆಂದಿದ್ದನ್ನು ಹಾಕಬೇಕು. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಪ್ಪ, ಅದು ಗಟ್ಟಿಯಾಗಿದೆ. ಸ್ವಲ್ಪ ತುಪ್ಪನೂ ಹಾಕೋಬೇಕು ಇದಕ್ಕೆ. ಯಾವತ್ತೂ ಸ್ವೀಟ್ ಐಟಮ್ ಮಾಡಬೇಕಿದ್ರೆ ತುಪ್ಪ ಹಾಕಿದರೆ ತುಂಬ ಚೆಂದ ಆಗೋದು. ಅದು ಮುಕ್ಕಾಲು ವಾಸಿ ಬೆಂದಿತ್ತು, ನುರಿಬೇಕು ನೀಟಾಗಿ. ನಾವು ಅನ್ನ ಬೇಯೋಕ್ಕೆ ಊಟ ಮಾಡಲಿಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ನುರಿಬೇಕದು. ಅಷ್ಟೊತ್ತಿಗೆ ಬೆಲ್ಲ ಹಾಕಿ ಆನಂತರ ನಾವು ಗ್ರೈಂಡ್ ಮಾಡಿದ ತೆಂಗಿನಕಾಯಿನೂ ಅದಕ್ಕೆ ಹಾಕ್ಕೊಂಡು ಒಂದು ಕುದಿ ಬಂದರೆ ಪಾಯಸ ರೆಡಿ. ದೇವ್ರ ನೈವೇದ್ಯಕ್ಕೆ ಮಾಡಿಟ್ಟಿದ್ದೆ ನಾನಿವತ್ತು. ನೋಡಿ, ಹಾಗೇ ಬಿಡ್ತು. ಇದು ಪಾಯಸ ಆದ ನಂತರ ಒಂದು ಸ್ವಲ್ಪ ಪಾಯಸ ತೆಗೆದು ನೋಡಿ, ಥರ ಒಲೆಗೆ ಹಾಕಿ ಸ್ವಾಹ ಸ್ವದಾ ಪತಿ ಅಗ್ನಿ ಅಂತರ್ಗತ ಪರಶುರಾಮ ದೇವರಿಗೆ ಪ್ರೀತ್ಯಾರ್ಥವಾಗಲಿ, ಹರಣೀಪತಿ ಪರಶುರಾಮ ದೇವರಿಗೆ ಪ್ರೀತ್ಯಾರ್ಥವಾಗಲಿ ಅಂತ ಹಾಕಬೇಕು. ನೋಡಿ, ಪಾಯಸ ರೆಡಿ ಆಯಿತು. ಈಗ ಮೀಲ್ ಪ್ಲ್ಯಾನಿಗೆ ಬರೋಣ. ಅನ್ನ ಸಾರು, ಇದು ಬೀಟ್ರೂಟ್ ಸಾಂಬಾರು, ಸಾಸಿವೆ, ಆಮೇಲೆ ಮ್ಯಾಂಗೋ ಶುಂಠಿ, ಕುಕ್ಕು ಶುಂಠಿ ಅಂತೀವಿ ನಾವು ತುಳುವಲ್ಲಿ, ಅದರ ಚಟ್ನಿ ಮತ್ತು ತಂಬುಳಿ ನೋಡೋಣ. ನೋಡಿ, ಅದನ್ನ ಬೀಟ್ರೂಟನ್ನ ಸಿಪ್ಪೆ ತೆಗೆದು ತುರಿದು ಅರಶಿನ ಹಾಕಿ ಬೇಯಕ್ಕೆ ಇಟ್ಕೊಳ್ಳಿ. ನಾನು ಡೀಟೇಲಾಗಿ ತೋರಿಸಿಲ್ಲ, ಅದನ್ನ ಎಲ್ರಿಗೂ ಗೊತ್ತಿರುವಂಥದ್ದೇ. ಸಿಪ್ಪೆ ತೆಗೆದು ತುರ್ಕೊಳ್ಳಿ ಅಷ್ಟೇ. ಆನಂತರ ಮಸಾಲೆಗೆ ನೋಡಿ, ತೆಂಗಿನಕಾಯಿ ಫಸ್ಟ್ ನೋಡಿ ಸ್ವಲ್ಪ ಸಾಸಿವೆ ಮತ್ತು ಮೆಣಸು ಹಾಕಿ ಅದನ್ನ ಪುಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಸಿವೆ ನುರಿಯೋದಿಲ್ಲ. ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿ ರುಬ್ಕೊಳ್ಳಿ, ಸುಲಭ ಆಗುತ್ತೆ. ಇಲ್ಲಾಂದರೆ ಪುನಃ ಅದನ್ನ ಇದಾಗಿ ಅದರ ರಸ ತೆಗೆದು ಹಾಕಬೇಕಾಗತ್ತೆ ನೀರು ಹಾಕಿ. ಅದಕ್ಕೆ ನಾನು ಗ್ರೈಂಡರಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ಅದು ಬೆಂದ ತಕ್ಷಣ ಅದಕ್ಕೆ ಹಾಕಿಬಿಡ್ಬೋದು. ಇವತ್ತು ನಮಗೆ ಊಟಕ್ಕೆ ಹೋಗಲಿಕ್ಕಿದ್ದ ಕಾರಣ, ಒಂದು ಮದುವೆ ಇತ್ತು, ಅದಕ್ಕೆ ಹೋಗಲಿಕ್ಕಿದ್ದ ಕಾರಣ ನಾನು ಇವತ್ತಿಗೆ ಬೇಕಾದ ಸಾಂಬಾರು ನಿನ್ನೆನೇ ಮಾಡಿಟ್ಟಿದ್ದೆ. ಚಟ್ನಿ ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಉಳಿಯುತ್ತೆ, ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಂತ ನಾನು ಚಟ್ನಿನೂ ಮಾಡಿಟ್ಟಿದ್ದೆ. ನೋಡಿ, ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ, ಆಮೇಲೆ ಉಪ್ಪು ಅದಕ್ಕೆ ಹಾಕ್ಕೊಂಡೆ. ಖಾರನೂ ಸ್ವಲ್ಪ ಕಡಿಮೆನೇ ಇತ್ತು, ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನೋಡಿ, ಆನಂತರ ಇದು ಕುದ್ದಾದ ನಂತರ ಅದಕ್ಕೆ ಎಣ್ಣೆ ಮತ್ತು ತೆಂಗಿನಕಾಯಿ ಎಣ್ಣೆ ಮತ್ತು ಸಾಸಿವೆ ಕರಿಬೇವಿನ ಸೊಪ್ಪಲ್ಲಿ ಒಗ್ಗರಣೆ ಕೊಡಿ. ಹಸಿ ಮಸಾಲೆ ಆದ ಕಾರಣ ಇದಕ್ಕೆ ಒಗ್ಗರಣೆ ಬೇಕೇ ಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು ನೋಡ್ಬೋದು. ಈಗ ನಾವು ನೋಡಿ ಎಷ್ಟು ನೀಟಾಗಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ನೀರು ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇದು ದೋಸೆಗೆ ಚಪಾತಿಗೆಲ್ಲ ತುಂಬ ಚೆಂದ ಆಗುತ್ತೆ. ನೋಡಿ, ಈಗ ಬೀಟ್ರೂಟನ್ನು ಸಿಪ್ಪೆ ತೆಗೆದು ನೀಟಾಗಿ ಕ್ಯೂಬ್ ಆಗಿ ಚೌಕದ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಅಗಿಯೋಕ್ಕೆ ಈ ಥರ ಮಾಡಿದರೆ. ನೀರು ಹಾಕಿ ಬೇಯಿಸ್ಕೊಳ್ಳಿ ಅದನ್ನ.
ಆನಂತರ ನೋಡಿ ಮಸಾಲೆಗೆ ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ನಾನು ಸಾಂಬಾರು ಪುಡಿ ಮಾಡಿಟ್ಟಿದ್ದು ತುಂಬ ಸಲ ಅದನ್ನ ವಿಡಿಯೋ ಕೊಟ್ಟಿದ್ದೀನಿ. ಅದನ್ನ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಬೇಡ ಅನ್ನೋದವರು ಇದಕ್ಕೆ ಸ್ಕಿಪ್ ಮಾಡಿ, ನಾವೆಲ್ಲ ಬೆಲ್ಲ ತಿಂತೀವಿ. ಆನಂತರ ಬೆಂದಾದ ನಂತರ ಅದಕ್ಕೆ ಈ ಮಸಾಲೆ ಹಾಕಿ ಒಂದು ಕುದಿ ಬರೆಸಿದ್ರೆ ಸಾಂಬಾರು ಆಗಿಬಿಡ್ತು. ಈಗ ಸಾಂಬಾರು ಪುಡಿ ಇದ್ದರೆ ಕೆಲಸ ಬೇಗ ಆಗಿಬಿಡುತ್ತೆ. ನಾನು 1-1.5 ತಿಂಗಳಿಗಾಗುವಷ್ಟು ಸಾಂಬಾರು ಪುಡಿನ ಮಾಡಿಟ್ಕೊಂಡಿರ್ತೀನಿ. ನೋಡಿ, ಇದು ಕುದಿ ಬಂದ ತಕ್ಷಣ ಸಾಂಬಾರು ಆಗಿಬಿಡ್ತು. ಆನಂತರ ಈಗ ತಂಬುಳಿ ಮಾಡೋದಕ್ಕೆ ಹೋಗೋಣ. ತುಂಬಾ ಟೇಸ್ಟಿಯಾಗಿತ್ತು. ಈ ಕಲರ್ಫುಲ್ ಸಾಂಬಾರು ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತಲ್ವ. ನಮ್ಮನೇಲಿ ತುಂಬ ದಿವಸದ ನಂತರ ನಾನು ಸಾಂಬಾರು ಮಾಡಿರುವಂಥದ್ದು. ತುಂಬ ಟೇಸ್ಟಿಯಾಗಿ ತುಂಬ ಇಷ್ಟ ಆಯಿತು. ಈಗ ನೋಡಿ ಮ್ಯಾಂಗೋ ಜಿಂಜರ್ ತಂಬುಳಿ ಮಾಡೋಣ. ಆ್ಯಸ್ ಯೂಶ್ವಲ್ ಎಲ್ಲ ಥರದ ತಂಬುಳಿ ಮಾಡುವಂಥದ್ದು. ಆ ಶುಂಠಿನ ಮ್ಯಾಂಗೋ ಜಿಂಜರ್ನ ಕಟ್ ಮಾಡಿಕೊಂಡು, ತೆಂಗಿನಕಾಯಿ, ಜೀರಿಗೆ, ಸ್ವಲ್ಪ ಕಾಳು ಮೆಣಸು ಅದ್ರ ಜೊತೆ ಗ್ರೈಂಡ್ ಮಾಡಿಕೊಂಡು, ಮಜ್ಜಿಗೆ, ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೊಂದು ಜೀರಿಗೆ ಮತ್ತು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತಂಬುಳಿ ರೆಡಿ ಆಗಿಬಿಡ್ತು. ಜೀರಿಗೆ ಮತ್ತು ತುಪ್ಪದಲ್ಲಿ ಅದಕ್ಕೆ ಒಗ್ಗರಣೆ ಕೊಡಬೇಕು. ತಂಬುಳಿಗೆ ಯಾವತ್ತೂ ತುಪ್ಪದ ಒಗ್ಗರಣೆ ಚೆಂದ ಆಗುವಂಥದ್ದು, ತಂಬುಳಿ ಮತ್ತು ಸಾರಿಗೆ. ಆಮೇಲೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡೆ, ನೋಡ್ಬೋದು. ಹುಳಿ ಮಜ್ಜಿಗೆ ಆದರೆ ಚೆಂದಾಗತ್ತೆ ಇದಕ್ಕೆ. ನೋಡಿ, ಆನಂತರ ಚಟ್ನಿ ಮಾಡೋಣ ಮ್ಯಾಂಗೋ ಜಿಂಜರಿದ್ದು. ಆ್ಯಸ್ ಯೂಶ್ವಲ್ ಅದರ ಸಿಪ್ಪೆ ತೆಗೆದು ಅದನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ತೆಂಗಿನಕಾಯಿ, ಕಾಯಿ ಮೆಣಸು, ಸ್ವಲ್ಪ ಹುಳಿಗೆ ನಾನು ಆಮ್ಚೂರು ಪುಡಿ ಹಾಕ್ಕೊಂಡೆ. ನೀವು ಬೇಕಾದ್ರೆ ಹುಣಸೆ ಹಣ್ಣು ಹಾಕ್ಕೋಬೋದು. ನೋಡಿ, ಸಿಪ್ಪೆ ತೆಗೆದು ಅದನ್ನ ಕಟ್ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ಚಟ್ನಿ ರುಬ್ಕೊಳ್ಳಿ. ಆನಂತರ ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪಿಂದ ಒಗ್ಗರಣೆ ಕೊಡಿ. ಚಟ್ನಿನೂ ಆಗಿಬಿಡುತ್ತೆ. ನೋಡಿ, ಆಗಿಬಿಡ್ತು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಮಧ್ಯಾಹ್ನದಿಗೆ ಅಡಿಗೆ ನಾನು ಕುಚ್ಚಿಗೆ ಅಕ್ಕಿ ಅನ್ನ ಮಾಡಿದ್ದೆ. ಕುಚ್ಚಿಗೆ ಅಕ್ಕಿ ಅನ್ನ, ಬೀಟ್ರೂಟ್, ಸಾಸಿವೆ ಮತ್ತು ಸಾಂಬಾರು, ಆಮೇಲೆ ಚಟ್ನಿ, ತಂಬುಳಿ ಜೊತೆ ಊಟ ರೆಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.